ನಮ್ಮೂರಿಗೆ ಅನಧಿಕೃತ ಬಾರ್ ಬೇಡವೇ ಬೇಡ ಅಂತ ಹೇಳಿ ರಾಜ್ಯ ಅಬಕಾರಿ ಇಲಾಖೆ ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಅಬಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಮಹಿಳೆಯರು ಪ್ರೊಟೆಸ್ಟ್ ಮಾಡಿದ್ದಾರೆ. ಧಾಬಾ ಅಂತ ಶುರು ಮಾಡಿ ಅದಾದ ನಂತರ ಇಲ್ಲಿ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ. ಕಿತ್ತೂರಿನ ಕೋದಾನ್ಪುರ ಗ್ರಾಮಸ್ಥರ ಕಣ್ಣೀರಿನ ಆಕ್ರೋಶ ಇದೆ. ಚಟಕ್ಕೆ ಗಂಡ ತೀರು ಹೋಗಿರುವಂಥದ್ದು. 3 ಮಕ್ಕಳಿಗೆ ಈಗ ಯಾರ್ ದಿಕ್ಕು ಅಂತ ಹೇಳಿ ಮಹಿಳೆ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾವಿ ಅಬಕಾರಿ ಕಚೇರಿಯಲ್ಲಿ ಮಹಿಳೆಯರು ಈ ರೀತಿಯಾಗಿ ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರ ಕೊಡುವಂತಹ ಗೃಹಲಕ್ಷ್ಮಿ ಹಣವನ್ನ ಕುಡಿತಕ್ಕಾಗಿ ಕಿತ್ಕೊಳ್ತಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಸಂಸಾರಗಳು ಹಾಳಾಗ್ತಿದೆ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಸರ್ಕಾರ ಮತ್ತು ಅದು ಯಾವ ರೈತರು ಏನು ಮತ್ತು ಇನ್ನು ಕೇಳಬೇಕಂದ್ರೆ ಅಲ್ಲಿ ಇರುವಂಥ ಎಲ್ಲ ಯುವಕರು ತಮ್ಮ ಕಾರ್ಯಕ್ರಮಗಳು ಹಾಳಾಗುತ್ತದೆ. ಮತ್ತು ಎಷ್ಟೋ ಜನ 25-30 ವಯಸ್ಸಿನ ಯುವಕರು ಕೂಡ ಕಿಡ್ನಿ ಲಿವರ್ ಸಮಸ್ಯೆಯಿಂದ 25-30 ಕಾನೂನಂತೆ ಕಾನೂನು, ಸರ್ಕಾರಕ್ಕೆ ಸರ್ಕಾರ, ಸರ್ಕಾರ. ಒಂದು ಡಾಬಾ ಅಂತ ಒಂದು ಮಾರ್ಗದರ್ಶನ ಒಂದು ಬಂದಲ್ಲಿ ತಳವನ್ನು ಮಾಡಿ ಈಗ ಅವರು ಬಾರ್ ಅಂಗಡಿ ಅದನ್ನ ಮಾಡಿದ್ದಾರೆ ಸರ್. ಈಗ ಬಾರ್ ಅಂಗಡಿ ಒಳಗೆ ಅಷ್ಟ ಮುದುಕರು ಏನೋ ಸಣ್ಣವರು ವಯಸ್ಸು ಬ್ಯಾಸದವ್ರು ಹೋಗಿದ್ರು ಸರ್. ಇತ್ತಿತ್ಲ 7 ವರ್ಷ ಅದು ನಡೆದ 7 ವರ್ಷ ಆತ್ರ ಸರ್. ಅದು ಜಗೇನವ್ರ ಹೆಸರಿಲ್ಲ, ಯಾವ ಕೊಟ್ಟ ನಾವು ನಮ್ಗೆ ಗುರ್ತು ಇಲ್ಲ. ನಮ್ಮ ಊರಾಗ ಅದ ಡಾಬಾ ಎಲ್ಲಾ ನಮ್ಮ ಊರಿಂದ ಬಿಟ್ಟು ಹೋದ್ರ ನಮ್ಮ ಊರು ಸ್ವಸ್ಥರೆಲ್ಲ ಆರಾಮ್ ಇರ್ತೇವು. ನಾವು ಏನ್ ಮಾಡಿದ್ರು ಅದನ್ನ ಒಟ್ಟ ಎಲ್ಲ ಊರಾಗ ಇರಬಾರ್ದ್ರ ಅದ ಬೇಕಾದ್ರೆ ಬೇರೆ ಕಡೆ ಎಲ್ಲಾರು ಇಟ್ಕೋರು. ನಾವು ದಯವಿಟ್ಟು ಎಲ್ಲಾ ಅಧಿಕಾರಿಗಳಿಗೆ ಹೇಳ್ತೇವೆ ನಮ್ಮ ಊರಿಂದ ಅದನ್ನ ಒಟ್ಟ ಸ್ಥಳಾಂತರಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ. ನಮ್ಮ ಊರಾಗ ಅದ ಡಾಬಾ ಎಲ್ಲಾ ನಮ್ಮ ಊರಿಂದ ಬಿಟ್ಟು ಹೋದ್ರ ನಮ್ಮ ಊರು ಸ್ವಸ್ಥರೆಲ್ಲ ಆರಾಮ್ ಇರ್ತೇವು. ನಾವು ಏನ್ ಮಾಡಿದ್ರು ಅದನ್ನ ಒಟ್ಟ ಎಲ್ಲ ಊರಾಗ ಇರಬಾರ್ದ್ರ ಅದ ಬೇಕಾದ್ರೆ ಬೇರೆ